ಯಶಸ್ಸಿನ ರಹಸ್ಯ. ಒಮ್ಮೆ ಒಬ್ಬ ವ್ಯಕ್ತಿ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ಗೆ ಯಶಸ್ಸಿನ ರಹಸ್ಯವೇನು ಎಂದು ಕೇಳಿದನು. ಸಾಕ್ರೆಟಿಸ್ ಆ ವ್ಯಕ್ತಿಯನ್ನು ನಾಳೆ ಬೆಳಿಗ್ಗೆ ನದಿಯ ಬಳಿ ಭೇಟಿಯಾಗಲು ಹೇಳಿದರು. ಅಲ್ಲಿ ಅವನು ತನ್ನ ಪ್ರಶ್ನೆಗೆ ಉತ್ತರವನ್ನು ಪಡೆಯುತ್ತಾನೆ. ಮರುದಿನ ಬೆಳಿಗ್ಗೆ ನದಿಯ ಬಳಿ ಆ ವ್ಯಕ್ತಿ ಕಂಡುಬಂದಾಗ ಸಾಕ್ರೆಟಿಸ್ ಅವನನ್ನು ನದಿಗೆ ಇಳಿದು ನದಿಯ ಆಳವನ್ನು ಅಳೆಯಲು ಕೇಳಿದನು. ಆ ವ್ಯಕ್ತಿ ನದಿಗೆ ಇಳಿದು ಮುಂದೆ ಸಾಗತೊಡಗಿದ. ಆ ಮನುಷ್ಯನ ಮೂಗಿಗೆ ನೀರು ಬಂದ ಕೂಡಲೇ ಹಿಂದಿನಿಂದ ಸಾಕ್ರೆಟಿಸ್ ಬಂದು ತನ್ನ ಮುಖವನ್ನು ನೀರಿನಲ್ಲಿ ಮುಳುಗಿಸಿದ. ವ್ಯಕ್ತಿಯು ಹೊರಬರಲು ಆತುರಪಡಲು ಪ್ರಾರಂಭಿಸಿದನು. ಹೊರಬರಲು ಪ್ರಯತ್ನಿಸಿದನು. ಆದರೆ ಸಾಕ್ರೆಟಿಸ್ ಸ್ವಲ್ಪ ಬಲಶಾಲಿಯಾಗಿದ್ದನು. ಸಾಕ್ರೆಟಿಸ್ ಅವರನ್ನು ದೀರ್ಘಕಾಲ ನೀರಿನಲ್ಲಿ ಮುಳುಗಿಸಿಟ್ಟರು. ಸ್ವಲ್ಪ ಸಮಯದ ನಂತರ ಸಾಕ್ರೆಟಿಸ್ ಅವನನ್ನು ಬಿಡುಗಡೆ ಮಾಡಿದನು ಮತ್ತು ಆ ವ್ಯಕ್ತಿ ಬೇಗನೆ ನೀರಿನಿಂದ ಬಾಯಿಯನ್ನು ತೆಗೆದುಕೊಂಡು ಆಳವಾದ ಉಸಿರನ್ನು ತೆಗೆದುಕೊಂಡನು. ಸಾಕ್ರೆಟಿಸ್ ಆ ವ್ಯಕ್ತಿಯನ್ನು ಕೇಳಿದನು, ನೀನು ನೀರಿನಲ್ಲಿದ್ದಾಗ ನಿನಗೆ ಏನು ಬೇಕಿತ್ತು? ವ್ಯಕ್ತಿ ಹೇಳಿದರು, ನಾನು ಬೇಗನೆ ಹೊರಬರಲು ಮತ್ತು ಉಸಿರಾಡಲು ಬಯಸುತ್ತೇನೆ. ಸಾಕ್ರೆಟಿಸ್ ಹೇಳಿದರು, ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ನೀವು ಉಸಿರಾಡಲು ಬಯಸುವಷ್ಟು ಕೆಟ್ಟದಾಗಿ ಯಶಸ್ಸನ್ನು ಬಯಸಿದಾಗ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ.